ಈಗ ಎಂಟ್ರಿ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗೈತೆ ಡೆಕೋರೇಷನು ಮತ್ತು ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂದರೆ ಸೆಟ್ಗಳನ್ನೆಲ್ಲ ಸಖತ್ತಾಗಿ ಮಾಡವ್ರೆ ನೋಡಿ. ಎಷ್ಟು ಸಖತ್ತೈತೆ ದೇವಸ್ಥಾನ ಎಲ್ಲ ಲೈನ್ ಪ್ರಕಾರ ಲೈನಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡಿ, ಈಗ ಹೋಗಿದ ತಕ್ಷಣ ರುದ್ರಾಕ್ಷಿ ಕೊಡ್ತಾರೆ ಕೈಗೆ ನೋಡಿ. ಕೊಟ್ಟರು ನನಗೆ ಇದನ್ನು ಎಷ್ಟು ಪವಿತ್ರವಾದ ರುದ್ರಾಕ್ಷಿ ನಂಗೆ ಕೈ ಕೊಟ್ಟವ್ರೆ ಅಂದರೆ ನಂಗೆ ಪುಣ್ಯ. ನನಗೆ ಇದು ನಾನು ಕಣ್ಣಿಗೆ ಹೊತ್ಕೊಂಡು ದಯವಿಟ್ಟು ನಾನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇದನ್ನು ದೇವ್ರ ಮನೇಲಿ ದಿನ ನೋಡಿ. ಇದು ಎಷ್ಟು ಚೆನ್ನಾಗೈತೆ ಲಿಂಗಗಳು ಸೇಮ್ ಎಲ್ಲ ಥರ ಲಿಂಗ ಇಕ್ಕೋರೆ. ತುಂಬ ಸಖತ್ತೈತೆ ಅದ್ಭುತವಾಗಿ ಎಲ್ಲ ದೇವ್ರುಗಳ್ನು ಇಲ್ಲೇ ಒಂದೇ ಕಡೆ ನೋಡ್ದಂಗೆ ಇದ್ದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಸೆಟ್ಗಂತೂ ಸೂಪರ್ ಆಯ್ತು. ಸುತ್ತ ಎಲ್ಲ ಫುಲ್ಲು ಹುಳಿ ಮತ್ತು ಹಸುಗಳು ಸಖತ್ತಾಗೈತೆ ನೋಡಿ. ಇದ್ರು ಕೇದಾರನಾಥ ದೇವಾಲಯ, ಇದು ಕೇದಾರನಾಥ ಜ್ಯೋತಿರ್ಲಿಂಗ ಅಂತ. ಇದು ಸಖತ್ತಾಗೈತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು ದೇವಾಲಯ. ನಂಗೆ ತುಂಬ ಇಷ್ಟ ಆಯಿತು ಜ್ಯೋತಿರ್ಲಿಂಗ. ಇದು ತುಂಬ ಎಲ್ಲ ಲಿಂಗಗಳು ನಂಗೆ ತುಂಬ ಇಷ್ಟ ಆಯಿತು ನೋಡಿ. ತುಂಬ ನಮ್ಮ ಫ್ರೆಂಡ್ ನಂಗೆ ಕರ್ಕೊಂಬಂದಿಲ್ಲ ಅಂದರೆ ನಾನಂತೂ ಬರ್ತಾನೆ ಇರಲಿಲ್ವೇನೋ ಇಲ್ಲಿಗೆ. ನಿಜವಾಗ್ಲೂ ಫ್ರೆಂಡ್ಸ್ ಸಖತ್ತಾಗೈತೆ, ತುಂಬ ಚೆನ್ನಾಗೈತೆ. ನೀವು ಎಲ್ಲರೂ ನೋಡಲೇಬೇಕು ಈ ವಿಡಿಯೋನ. ಮತ್ತು ಈ ದೇವಸ್ಥಾನಕ್ಕೆಲ್ಲ ನೋಡಬೇಕು ನೋಡಿ. ದೇವರು ಎದ್ದು ಬಂದಂಗಿದೆ, ನಿಜವಾಗ್ಲೂ ಕಣ್ಮುಂದೆ ಎದ್ದು ಬಂದಂಗಿದೆ ನೋಡಿ. ಫುಲ್ಲು ಸುತ್ತಮುತ್ತ ಡೆಕೋರೇಷನ್ ನೋಡಿ, ಲೈಟ್ ಸೆಟ್ ನೋಡಿ, ಲೈಟ್ಗಳು ನೋಡಿ. ದೇವ್ರ ಮುಖದ ಮೇಲೆ ಲೈಟ್ ಬಿದ್ದರೆ ಸಖತ್ತಾಗಿ ಕಾಣುತ್ತಲ್ವ ಶಿವನ ಮುಖದಲ್ಲಿ ನೋಡಿ. ಎಷ್ಟು ಚೆನ್ನಾಗೈತೆ.